ಎಲ್ರಿಗೂ ನಮಸ್ಕಾರ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಬರೀ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಅದೇ ಸುದ್ದಿ. ಅದರಲ್ಲೂ ಮುಖ್ಯವಾಗಿ ಬಾಲಿವುಡ್ ನ ರಣವೀರ್ ಸಿಂಗ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ದುರಂಧರ್ ಜೊತೆಗಿನ ಕ್ಲಾಶ್ ತಪ್ಪಿಸೋಕೆ ಅಂತಾನೆ ಯಶ್ ಅವರು ಹೀಗ್ ಮಾಡಿದ್ರ? ಯಶ್ ಅವರಿಗೆ ಭಯನ ಅಥವಾ ಇವೆಲ್ಲ ಒಂದು ಮಾಸ್ಟರ್ ಪ್ಲಾನಾ? ಬನ್ನಿ ನೋಡ್ಕೊಂಬರೋಣ. ಆದ್ರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ವಿಡಿಯೋ ಒಳಗೆ ಹೋಗೋಣವಾ? ಫ್ರೆಂಡ್ಸ್, ಮೊದಲು ಈ ಭಯ ಅನ್ನೋ ಪದನ ಸೈಡ್ಗೆ ಇಟ್ಬಿಡಿ. ಯಶ್ ಅವರು KGF ಸಿನಿಮಾ ತಗೊಂಡ್ ಬಂದಾಗ ಶಾರುಖ್ ಖಾನ್ ಅವರ ಝೀರೋ ಸಿನಿಮಾ ಎದುರಾಗಿತ್ತು. ಇಡೀ ಇಂಡಿಯಾ ಅಂದ್ಕೊಂಡಿದ್ದು ಶಾರುಖ್ ಮುಂದೆ ಈ ಹುಡುಗ ಏನ್ ಮಾಡ್ತಾನೆ ಅಂತ. ಆದ್ರೆ ರಿಸಲ್ಟ್ ಏನಾಯ್ತು ಅಂತ ನಮ್ಗೆಲ್ಲ ಚೆನ್ನಾಗಿ ಗೊತ್ತು. ಯಶ್ ಅವರು ಯಾವತ್ತೂ ಒಬ್ಬ ನಟನನ್ನ ನೋಡಿ ಸಿನಿಮಾ ಮಾಡಲ್ಲ. ಅವರಿಗೆ ರಣವೀರ್ ಸಿಂಗ್ ಆಗ್ಲಿ ಅಥವಾ ಶಾರುಖ್ ಖಾನೇ ಆಗ್ಲಿ, ಅವ್ರ ಮೇಲೆ ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ, ಆದ್ರೆ ಯಾವತ್ತಿಗೂ ಭಯ ಇಲ್ಲ. ನಾನು ಮುಂಚೆ ಕೆಲಸ ಮಾಡ್ತಿದ್ದಂತಹ ಸಮಯದಲ್ಲಿ ಯಶ್ ಅವ್ರನ್ನ ಸ್ವಲ್ಪ ಹತ್ತಿರದಿಂದ ನೋಡಿದ್ದೀನಿ. ನನ್ನ ಪ್ರಕಾರ ಅವರು ಕ್ವಾಲಿಟಿಯ ವಿಷಯದಲ್ಲಿ ಕಾಂಪ್ರಮೈಸ್ ಆಗಲ್ಲ. ಟಾಕ್ಸಿಕ್ ಪೋಸ್ಟ್ಪೋನ್ ಆಗಿರೋದು ಧುರಂಧರ್ಗೆ ಎದುರಿ ಅಲ್ಲ, ಬದಲಾಗಿ ತಮ್ಮ ಸಿನಿಮಾದ ಔಟ್ಪುಟ್ ಗ್ಲೋಬಲ್ ಸ್ಟ್ಯಾಂಡರ್ಡ್ ನಲ್ಲಿ ಇರಬೇಕು ಅಂತ. ಯಶ್ ಅವ್ರಿಗೆ ಚೆನ್ನಾಗಿ ಗೊತ್ತು, ಒಂದು ಸಣ್ಣ ತಪ್ಪು ಮಾಡಿದ್ರು ಪ್ಯಾನ್ ಇಂಡಿಯಾ ಮಾರ್ಕೆಟ್ ನಲ್ಲಿ ಟ್ರೋಲ್ ಆಗ್ತಾರೆ ಅಂತ. ಅದಕ್ಕೆ ಅವರು ಈ ಎಕ್ಸ್ಟ್ರಾ ಟೈಮ್ ನ ತಗೊಂಡು ಪ್ರತಿಯೊಂದು ಫ್ರೇಮ್ ಅನ್ನ ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ದಾರೆ. ಇದನ್ನ ಭಯ ಅನ್ನೋದಕ್ಕಿಂತ ಹೆಚ್ಚಾಗಿ ಜವಾಬ್ದಾರಿ ಅಂತ ಹೇಳ್ಬಹುದು. ಧುರಂಧರ್ ಒಂದು ದೊಡ್ಡ ಸಿನಿಮಾನೇ ಇರ್ಬೋದು, ಆದ್ರೆ ಟಾಕ್ಸಿಕ್ ಅನ್ನೋದು ಒಂದು ಎಮೋಷನ್. ಈ ಸಿನಿಮಾದಲ್ಲಿ ಯಶ್ ಅವರ ಲುಕ್, ಆ ಟೈಟಲ್ ಟೀಸರ್ ನೋಡಿದ್ರೆ ಗೊತ್ತಾಗತ್ತೆ ಇದು ಮಾಮೂಲಿ ಮಾಸ್ ಕಮರ್ಷಿಯಲ್ ಮೂವಿ ಅಲ್ಲ ಅಂತ. ಈ ಸಿನಿಮಾದ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರು ಸ್ವಲ್ಪ ಇಂಟರ್ನ್ಯಾಷನಲ್ ಫಿಲ್ಮ್ ಮೇಕರ್ ಅಂತಾನೆ ಹೇಳ್ಬೋದು. ಅವರು ಯಶ್ ಅವರನ್ನ ಹೇಗೆ ಪ್ರೆಸೆಂಟ್ ಮಾಡ್ತಿದ್ದಾರೆ ಅನ್ನುವಂತ ಕ್ಯೂರಿಯಾಸಿಟಿ ನನಗಂತೂ ತುಂಬಾನೇ ಇದೆ. ಟಾಕ್ಸಿಕ್ ಸಿನಿಮಾ ಒಂದು ಪಕ್ಕ ಇಂಟರ್ನ್ಯಾಷನಲ್ ಫೀಲ್ ಇರೋ ಅಂತ ಸಿನಿಮಾ. ಲಂಡನ್, ಶ್ರೀಲಂಕಾ ಅಂತ ಲೊಕೇಶನ್ ಗಳಲ್ಲಿ ಶೂಟ್ ಮಾಡ್ತಿದ್ದಾರೆ. ಧುರಂಧರ್ ಇದೊಂದು ರಿಯಲ್ ಇನ್ಸಿಡೆಂಟ್ ಗಳನ್ನ ಬೇಸ್ ಮಾಡಿ ಮಾಡಿರುವಂತ ಸಿನಿಮಾ. ಆದ್ರೆ ಟಾಕ್ಸಿಕ್ ಹಾಗಲ್ಲ, ಇಲ್ಲೊಂದು ಫ್ಯಾಂಟಸಿ ವರ್ಲ್ಡ್ ನ ಕ್ರಿಯೇಟ್ ಮಾಡಿದ್ದಾರೆ. ಸೊ KVN ಅವರು ಏನಾದ್ರು ಡೇಟ್ ನ ಚೇಂಜ್ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ಒಂದು ದೊಡ್ಡ ಲಾಜಿಕ್ ಇದ್ದೇ ಇರುತ್ತೆ. ಆದ್ರೂನು ಈ KVN ಅವರ ಅದೃಷ್ಟನೇ ಸರಿ ಇಲ್ಲ. ಇವರ ಬ್ಯಾನರ್ ನಲ್ಲಿ ಹಿಟ್ ಚಿತ್ರಗಳೇ ಬಂದಿಲ್ಲ. ಕಲ್ಟ್ ಆಗಿರ್ಬೋದು, ದರ್ಶನ್ ಜೊತೆ ಪ್ರೇಮ್ ಅವರು ಅನೌನ್ಸ್ ಮಾಡಿರುವಂತ ಚಿತ್ರ ಆಗಿರ್ಬೋದು, KD ಆಗಿರ್ಬೋದು, ಜನನಾಯಕನ್, ಇವೆಲ್ಲ ಏನಾಯ್ತು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ನನಗೆ ಈ ಪ್ರೊಡಕ್ಷನ್ ಹೌಸ್ ಅವ್ರ ಮೇಲೆನೆ ಸ್ವಲ್ಪ ಭಯ. ಎಸ್, ರಣವೀರ್ ಅವರ ದುರಂಧರ್ನ ನಾವು ಕಮ್ಮಿಯಾಗಿ ಅಂದಾಜ್ ಮಾಡಬಾರ್ದು. ಯಾಕಂದ್ರೆ ದುರಂಧರ್ 1 ಆಲ್ರೆಡಿ ಹಿಟ್ ಆಗಿರೋಂತ ಒಂದು ಚಿತ್ರ. ಇನ್ನ ಅದರ ಸೀಕ್ವಲ್ ನೋಡೋದಕ್ಕೆ ಇಡೀ ಇಂಡಿಯಾ ಕಾಯ್ತಾ ಇದೆ. ಸೊ ದುರಂಧರ್ಗೆ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಇದರ ಪ್ರೀಕ್ವಲ್ ಹಿಟ್ ಆಗಿರುವಂತದ್ದು. ಬಾಲಿವುಡ್ ತನ್ನ ಪವರ್ ನ ತೋರ್ಸೋಕೆ ಈ ಸಿನಿಮಾ ಮೇಲೆ ತುಂಬಾನೇ ಬೆಟ್ಟಿಂಗ್ ಮಾಡಿದೆ. ಯಶ್ ಅವರು ತುಂಬಾ ಬುದ್ಧಿವಂತರು. 2 ದೊಡ್ಡ ಸಿನಿಮಾಗಳು ಒಂದೇ ದಿನ ರಿಲೀಸ್ ಆದ್ರೆ ಏನಾಗುತ್ತೆ, ಸ್ಕ್ರೀನ್ ಕೌಂಟ್ ಡಿವೈಡ್ ಆಗುತ್ತೆ. ನಾರ್ತ್ ಇಂಡಿಯಾದಲ್ಲಿ ಆಬ್ವಿಯಸ್ಲಿ ರಣವೀರ್ ಸಿಂಗ್ ಗೆ ಹೆಚ್ಚು ಸ್ಕ್ರೀನ್ಸ್ ಗಳು ಸಿಗುತ್ತೆ. ಸೊ ಈ ರೀತಿ ಕ್ಲಾಶ್ ಗಳಾಗೋದಕ್ಕಿಂತ ಹಿಂದೆ ಉಳಿದ್ರೇನೆ ಒಳ್ಳೇದು. ನನ್ನ ಪ್ರಕಾರ ಯಶ್ ಅವರು ತಗೊಂಡಿರುವಂತದ್ದು ಒಂದು ಬ್ರಿಲಿಯಂಟ್ ಡಿಸಿಷನ್. ಜೂನ್ 4ಕ್ಕೆ ಬಂದಾಗ ಯಾವುದೇ ದೊಡ್ಡ ಬಾಲಿವುಡ್ ಸಿನಿಮಾಗಳು ಇರೋದಿಲ್ಲ. ಆಗ ಯಶ್ ಅವ್ರಿಗೆ ಇಂಡಿಯಾದಲ್ಲಿ ಎಲ್ಲ ಥಿಯೇಟರ್ಸ್ ಗಳು ಓಪನ್ ಆಗಿರ್ತವೆ ಅಂಡ್ IPL ಕೂಡ ಮುಗ್ದೋಗಿರುತ್ತೆ. ಮಿಡಲ್ ಈಸ್ಟ್ ನಲ್ಲಿ ನಡೀತಾ ಇರುವಂತ ಸಮಸ್ಯೆ ಸ್ವಲ್ಪನಾದ್ರೂ ಬಗೆ ಹರಿದಿರ್ಬೋದು ಅಂತ ಅಂದಾಜು. ಯಶ್ ಅವರು ಯಾವತ್ತೂ ಅರ್ಜೆಂಟ್ ಮಾಡಲ್ಲ. ಸಿನಿಮಾ ಚೆನ್ನಾಗಿದೆ ಅಂತಂದ್ರೆ ಜನ ಎಷ್ಟು ವರ್ಷ ಆದ್ರೂ ಕಾಯ್ತಾರೆ ಅನ್ನೋದು ಅವರ ಫಿಲಾಸಫಿ. ಕ್ಲಾಶ್ ನ ತಪ್ಪಿಸೋದು ಸೋಲ್ ಅಲ್ಲ, ಅದು ಗೆಲುವಿನ ಹಾದಿಯನ್ನ ಸುಗಮ ಮಾಡಿಕೊಳ್ಳೋದು. ಈಗ ಲಾಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಫೈನಲ್ ಆಗಿ ವಿನ್ನರ್ ಯಾರು? ರಣವೀರ್ ಸಿಂಗ್ ಅವರ ದುರಂಧರ್ ಸಿನಿಮಾಗೂ ಒಳ್ಳೇದಾಗ್ಲಿ, ನಮ್ಮ ಟಾಕ್ಸಿಕ್ ಸಿನಿಮಾಗೂ ಒಳ್ಳೇದಾಗ್ಲಿ. ವಿಡಿಯೋನ ಮುಗಿಸುವಂತ ಸಮಯ ಆಯ್ತು. ಮುಂದಿನ ವಿಡಿಯೋದಲ್ಲೇ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.